ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಆಪಾದಮೂಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಿಂತಿ ಚ ಮನೋರಥ. ಈ ಪ್ರಹ್ಲಾದ ಕಥೆಯನ್ನು ಮುಂದುವರೆಸ್ತಾ ತತ್ವಗಳಿಂದ ಕೂಡಿರತಕ್ಕಂತಹ ಭಾಗವತ ಆಧಾರಿತ ಸಪ್ತಮಸ್ಕಂದದ ವಿಷಯಗಳನ್ನೆಲ್ಲ ಕ್ರೋಢೀಕರಿಸಿ ಅನೇಕ ಭಕ್ತಿದಾಯಕವಾಗಿರ್ತಕ್ಕಂತಹದ್ದು, ಜ್ಞಾನದಾಯಕವಾಗಿರ್ತಕ್ಕಂತಹದ್ದು, ವೈರಾಗ್ಯದಾಯಕವಾಗಿರ್ತಕ್ಕಂತಹದ್ದು, ಶಿವನ ಪರಮಾತ್ಮ ಪ್ರಸಾದ, ಹರಿಪ್ರಸಾದ, ಗುರುಪ್ರಸಾದ ಸಿಗುವುದಕ್ಕಾಗಿ ಪ್ರಯತ್ನ ಅಂತಕ್ಕಂತಹದನ್ನು ಮಾಡುವಾಗ ಇಂಥ ಹಿರಣ್ಯಕಶಿಪು ಬ್ರಹ್ಮನಿಂದ ವರ ಪಡೆದು ಮದೋನ್ಮತ್ತನಾಗಿ ಅನೇಕ ವಿಧವಾಗಿರ್ತಕ್ಕಂಥ ದೇವತೆಗಳಿಗೆ ಕಾಟ ಕೊಡ್ತಾ ರಾಜ್ಯಭಾರವನ್ನು ಮಾಡ್ತಾ ತನ್ನ ಅಂತಃಪುರದಲ್ಲಿ ತನ್ನ ಮಗನಿಗೆ ಶಿಕ್ಷಣಾದಿಗಳನ್ನು ನೀಡ್ತಾ ಹರಿದ್ವೇಷ ಮಾಡಬೇಕು ಮತ್ತು ನಾನೇ ಸರ್ವಜ್ಞ ಅಂತ ಹೇಳಬೇಕು ಇತ್ಯಾದಿಗಳ ಬೋಧನೆಯನ್ನು ಮಾಡಬೇಕು ಅಂತ ಹಿಂದೆ ಏನು ಪ್ರಹ್ಲಾದರಾಜರಿಗೆ ಪಾಠವನ್ನು ಕಲಿಸ್ತಾ ಇದ್ದನೋ ಚಂಡಾಮರ್ಕರು. ಆ ಚಂಡಾಮರ್ಕರು ಪಾಠವನ್ನು ಮುಂದುವರೆಸ್ತಾ ಅವನಿಗೆ ಸಾಕಷ್ಟು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಆ ಶಿಕ್ಷಣಾದಿಗಳಲ್ಲಿ ಕೌಮಾರಾಚರೇತ್ ಪ್ರಾಜ್ಞಃ ಧರ್ಮಾನ್ ಭಾಗವತಾನ್ಯಃ. ಹೇ ಪ್ರಹ್ಲಾದ, ಗುರುಗಳಲ್ಲಿ ನಿನಗೆ ಪಾಠಕ್ಕಾಗಿ ನಿಯೋಜಿಸಿದ್ದೆ. ಆ ಪಾಠದಿಂದ ನೀನು ಏನೆಲ್ಲ ಕಲಿತಿದ್ದಿ ಅಂತನ್ನೋ ವಿಚಾರವೆಲ್ಲ ತಿಳಿಸ್ತಾ ನನಗೆ ವಿಷಯವನ್ನು ತಿಳಿಸಬೇಕು ಅಂದಾಗ ಪ್ರಹ್ಲಾದ ಹೇಳ್ತಾ ಇದ್ದಾನೆ, ಕೌಮಾರಾಚರೇತ್ ಪ್ರಾಜ್ಞಃ ಅಂದರೆ ಗಿಡವಾಗಿ ಬಗ್ಗೀತು ಮರವಾಗಿ ಬಗ್ಗೀತೆ. ನಾವು ವೃದ್ಧಾಪ್ಯದಲ್ಲಿ ಧರ್ಮಾಚರಣೆ ಆರಂಭ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಅದಕ್ಕೆ ಬಾಲ್ಯಾವಸ್ಥೆಯಲ್ಲಿ ಕೌಮಾರಾವಸ್ಥೆ ಅಂತಂದರೆ ಸಾಧಾರಣವಾಗಿ 10-12 ವರ್ಷ, 5 ವರ್ಷಕ್ಕೆ ಉಪನಯನವಾಗಬೇಕು, ಗುರುದೀಕ್ಷೆ ಆಗಬೇಕು. ಅದಾದ ಕೂಡಲೇ ಒಳ್ಳೆ ನೀತಿ ಪಾಠಗಳನ್ನು ಓದ್ತಾ ಅಧ್ಯಯನವನ್ನು ಮಾಡ್ತಾ ಧರ್ಮಾನುಷ್ಠಾನಗಳನ್ನು ಮಾಡ್ತಾ ಕೌಮಾರಾಚರಣೆ ಪ್ರಾಜ್ಞ, ಕೌಮಾರಾವಸ್ಥೆಯಲ್ಲಿ ಧರ್ಮದ ಸಾಧನೆಗಳನ್ನು ಮಾಡ್ತಾ ಹೋದರೆ ಅದು ಯಶಸ್ವಿ ಆಗತ್ತೆ. ಆದ್ದರಿಂದ ಕೌಮಾರಾವಸ್ಥೆಯಲ್ಲಿ ನಾವು ಧರ್ಮಾಚರಣೆ ಮಾಡಬೇಕು ಅಂತಕ್ಕಂಥ ಉತ್ತಮ ಸಂದೇಶವನ್ನು ಕಥಾದಲ್ಲಿ ತಿಳಿಸಿದರು. ಇಂತಹ ಕಾರ್ಯವನ್ನು ಮಾಡ್ತಾ ಇರುವಾಗ ಹಿರಣ್ಯಕಶಿಪು ಮತ್ತೆ ಒಂದು ಸಲ ಬಂದು ಪ್ರಶ್ನೆ ಮಾಡ್ತಾನೆ. ಯಾರಿಗೆ? ಮಗನಿಗೆ. ಏಕಾಂತ ಪಾಠ ಹೇಳಿದಂದಿದ್ದೆ ಚಂಡಾಮರ್ಕರೇ, ಏಕಾಂತ ಪಾಠದಲ್ಲಿ ನನ್ನ ಮಗನಿಗೆ ಏನೆಲ್ಲ ಹೇಳಿಕೊಟ್ಟಿದ್ದೀರಿ ಅಂತಂದು ಪರೀಕ್ಷೆ ಮಾಡುವಾಗ ಮತ್ತೆ ಪರೀಕ್ಷೆ ಮಾಡ್ತಾನೆ. ಆ ಪರೀಕ್ಷೆ ಮಾಡುವಾಗ ಮತ್ತೆ ಪ್ರಹ್ಲಾದ ರಿಪೇರಿ ಆಗಿದ್ದಾನೆ ಅಂತ ಇವನು ತಿಳ್ಕೊಂಡ್ಬಿಟ್ಟ. ಇವನು ಹರಿದ್ವೇಷ ಆಗಬೇಕು ಅಂತ ಅವನು ಮಗನಿಗೆ ಹರಿದ್ವೇಷ ಮಾಡಬೇಕು ಅಂತ ಹೊರಟಿದ್ದಾನೆ. ನೋಡ್ರಿ ಎಂಥ ಇದೆ ಕಾಲ. ಆವ ತಂದೆಯು ಸಲಹಿದನು ಪ್ರಹ್ಲಾದನ ಅಂತ ಏನು ಹೇಳಿದ್ದಾರೋ ಅಂಥ ಒಂದು ಕಥಾ ಮುಂದುವರಿತಾ ಇದೆ. ಇಂತಹ ಪ್ರಹ್ಲಾದನಿಗೆ ಪರಿಪರಿಯಾಗಿ ನಾನಾ ಬಗೆಯಲ್ಲಿ ಕಾಟವನ್ನು ಕೊಡಬೇಕು. ಇವನು ಹರಿಯನ್ನೇ ಸ್ಮರಣೆ ಮಾಡ್ತಾ ಇದ್ದಾನೆ. ಇವನೇನು ಹೇಳಿದ್ರು ಹರಿಕಥಾ ಕೇಳಬೇಕು, ಭಜನೆ ಮಾಡಬೇಕು. ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ. ಚಂಡಾಮರ್ಕರು ಗುರುಗಳು ಭೋಜನ ವಿರಾಮಕ್ಕೆ ಹೋದಾಗ ಆ ಎಲ್ಲ ಬಾಲಕರನ್ನು ಕೂಡಿಸಿಕೊಂಡು ತತ್ವೋಪದೇಶ ಮಾಡ್ತಾನೆ ಆ ಮಕ್ಕಳಿಗೆ. ಪ್ರಹ್ಲಾದ ಎಂತಹ ಭಾಗವತೋತ್ತಮ ಭಗವದ್ಭಕ್ತ ಅಂತ ಅದಕ್ಕೆ ಭಕ್ತ ಪ್ರಹ್ಲಾದ ಅಂತ ಬಂದಿದೆ. ಅವನು ಹರಿಭಕ್ತ, ದೇವರ ಭಕ್ತ, ಧರ್ಮಾನುಷ್ಠಾನ ಮಾಡುವವ, ಎಲ್ಲರಿಗೂ ಹಿತೋಪದೇಶ ಮಾಡುವವ, ಜಗತ್ತಿಗೆ ಶಾಂತಿ ಕೊಡುವವ, ಭೇದ ಪಕ್ಷಪಾತಾದಿಗಳನ್ನೆಲ್ಲರಿಗೂ ಸರಿಯಾಗಿ ತಿಳಿಸಿ ಹಿಂದೆ ಹೇಳಿದ ಸಮನೋ ವಿಷಮನೋ ಅಂತಂದಾಗ ಅವನು ಸಮನೇ ಹೊರತಾಗಿ ವಿಷಮನಲ್ಲ ಅಂತಕ್ಕಂಥದ್ದನ್ನು ತಿಳಿಸೋದಕ್ಕಾಗಿ ಆ ದೈತ್ಯ ಬಾಲಕರನ್ನೆಲ್ಲ ಪ್ರೀತಿಯಾದ ನುಡಿಮುತ್ತುಗಳಿಂದ ಆಕರ್ಷಣೆ ಮಾಡ್ತಾಯಿದ್ದ. ಅದಕ್ಕೆ ಪ್ರಹ್ಲಾದ ಅಂತ ಹೇಳ್ತಾರೆ. ಪ್ರಕರ್ಷೇಣ ಆಹ್ಲಾದಯತಿ ಇತಿ ಪ್ರಹ್ಲಾದ ಅಂತ ಅವನ ಹೆಸರಲ್ಲೇ ನಮಗೆ ಗೊತ್ತಾಗತ್ತೆ. ಇವನು ಸಮಾಜ ದ್ರೋಹಿ ಅಲ್ಲ, ಧರ್ಮದ್ರೋಹಿ ಅಲ್ಲ. ಇವನು ಸಮಾಜವನ್ನು ತಿದ್ದುವವ, ಸಮಾಜವನ್ನು ಶಾಂತಿಪಡಿಸತಕ್ಕಂಥವನು. ತಂದೆ ಒಂದು ರೀತಿಯಾದರೆ ಇದು
ಆಸ್ತಿಕ ನಾಸ್ತಿಕವಾದಗಳ ಒಂದು ಸಂಘರ್ಷದ ಕಥಾ ಅಂತಕ್ಕಂಥದ್ದು, ಸಾಮಾನ್ಯ ಕಥಾ ಅಲ್ಲ. ಇದನ್ನು ಸಮಾಧಾನದಿಂದ ನಾವು ತಿಳ್ಕೊಂಡರೆ ಇಂದು ಸಮಾಜ ಈ ಒಂದು ಗೊಂದಲವನ್ನೇ ನಿವಾರಿಸಿಕೊಳ್ಳುತ್ತೆ. ಅದನ್ನು ಸರಿಯಾಗಿ ಸಂಯೋಜನೆ ಮಾಡಿ ವಿಚಾರ ಮಾಡುವ ಸಮಯವೇ ಇವತ್ತು ಉಳಿಸ್ಕೊಳ್ತಾ ಇಲ್ಲ ನಮ್ಮ ಸಮಾಜ ಇವತ್ತು. ಅದರಿಂದಾಗಿ ನಮ್ಮಲ್ಲಿ ಅನೇಕ ಕುಲಭೇದಗಳು, ಅನೇಕ ಬೇರೆ ಬೇರೆಯಾಗಿರ್ತಕ್ಕಂಥ ಪರಸ್ಪರ ದ್ವೇಷಗಳು, ಭಿನ್ನಾಭಿಪ್ರಾಯಗಳು, ಎಲ್ಲವೂ ನಾನು ಹೇಳಿದಂತೆ ನಡೀಬೇಕು ಅಂತಕ್ಕಂಥ ವಾದದಿಂದ ಇವತ್ತು ನಾವು ಸಮಾಜದಲ್ಲಿ ಸಂಘರ್ಷಕ್ಕೆ ನಾಂದಿ ಮಾಡಿಕೊಳ್ತಾ ಇದ್ದೀವಿ. ಅದನ್ನು ಬಿಡುವುದಕ್ಕಾಗಿ ಪ್ರಹ್ಲಾದ ನೀತಿ ಪಾಠವನ್ನು ಕಳಿಸ್ಕೊಟ್ಟಿದ್ದಾನೆ. ಅದಕ್ಕಾಗಿ ತನ್ನ ಉತ್ತಮವಾದ ಗುಣಗಳಿಂದ ದೈತ್ಯ ಬಾಲಕರು ಅಂದರೆ ಅವರಲ್ಲಿ ದೇವತಾ ಪಕ್ಷಪಾತಿಯವರಲ್ಲ, ಅವರು ದೈತ್ಯರು. ಆ ಮಕ್ಕಳೆಲ್ಲ ಬಂದು ಇವನು ಪಾಠಕ್ಕೆ ಕೂಡ್ತಾ ಇದ್ರಂತೆ, ಇವನು ಟ್ಯೂಷನ್ನಿಗೆ ಬರ್ತಾಯಿದ್ರಂತೆ. ಅಂದರೆ ಲೆಕ್ಕ ಮಾಡಿ ಹೇಗೆ ಪ್ರಹ್ಲಾದನ ಗುಣ ಇತ್ತು, ಅವನ ಭಕ್ತಿ ಇತ್ತು, ಅವನ ಸ್ಥಿರವಾದ ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಶಕ್ತಿ ಅಂತಕ್ಕಂಥದ್ದು, ಪ್ರಹ್ಲಾದನ ಶಕ್ತಿ ಅಂತಕ್ಕಂಥದ್ದು. ಈ ಪ್ರಹ್ಲಾದರಾಜರೇ ವ್ಯಾಸರಾಜರಾಗಿ ಅವತಾರ ತಾಳಿದರು ಕೃಷ್ಣದೇವರಾಯನ ಕಾಲದಲ್ಲಿ. ಇದೇ ವ್ಯಾಸರಾಜರೇ ರಾಘವೇಂದ್ರ ಸ್ವಾಮಿಗಳಾಗಿ ಇವತ್ತು ಎಲ್ಲ ಕಡೆಗಳಲ್ಲೂ ಕೂಡ ನಡೆದಾಡುವ ದೇವತೆಗಳು ಅಂತಂಬುದಾಗಿ ಅವರೆಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಎಂತಹ ಕೆಟ್ಟ ಗುಣಗಳಿದ್ದರೂ ಕೂಡ ಅವರನ್ನು ಬದಲಾಯಿಸಿ ಧರ್ಮಕ್ಕೆ ಬರೆಯಪ್ಪ, ಧರ್ಮದ ದಾರಿಯನ್ನು ತೊಳಿರಿ, ನಿಮಗೆ ಶಾಂತಿಯನ್ನು ಕೊಡ್ತೇನೆ ಅಂತ ಹೇಳಿಕೊಂಡು ಅವರಲ್ಲಿ ಕೆಟ್ಟ ಗುಣಗಳನ್ನು ಬಿಡಿಸಿ ರಾಘವೇಂದ್ರ ಸ್ವಾಮಿಗಳು ಇವತ್ತು ಧರ್ಮದ ನೀತಿಯನ್ನು ಹೊಂದಿಸಿ ಅನೇಕ ಕಡೆಗಳಲ್ಲಿ ಅವರು ಸಂಚಾರ ಮಾಡ್ತಾಯಿದ್ದಾರೆ. ಆ ಕಥೆಗಳೆಲ್ಲ ಇವತ್ತು ನೋಡ್ತಾ ಇದ್ದೀವಿ ನಾವು. ಎಲ್ಲ ಕಡೆ ಬಹಳ ಭಕ್ತರು ಹೇಳ್ತಾರೆ, ನಮಗೆ ರಾಯರಿಂದ ಮಂತ್ರಾಕ್ಷಿ ಸಿಯಿತು, ನಮಗೆ ರಾಯರು ಮಂತ್ರಾಕ್ಷತೆ ಕೊಟ್ಟರು, ರಾಯರು ಅನುಕೂಲ ಮಾಡಿಕೊಟ್ರು ಅಂತಕ್ಕಂಥ ಆ ರಾಘವೇಂದ್ರ ಸ್ವಾಮಿಗಳೇ ಪ್ರಹ್ಲಾದರಾಜರು. ಆ ಪ್ರಹ್ಲಾದರಾಜರು ಆ ಬಾಲಕರಿಗೆಲ್ಲ ಉಪದೇಶ ಕೊಡ್ತಾ ತಮ್ಮ ಕಡೆ ಹೇಳ್ಕೊಳ್ತಾ ಇದ್ದಾರೆ. ಹೇ ಬಾಲಕರೇ, ನೋಡಿ ನೀವು ಇಷ್ಟು ವರ್ಷಗಳಿಂದ ನನ್ನ ಕಥಾ ಕೇಳ್ತಾ ಇದ್ದೀರಿ, ಎಷ್ಟು 100 ಜನ ಇದ್ದಾರೆ. ಈ 100 ಜನರಲ್ಲಿ ಇವಾಗ 80 ಜನ ಕಾಣಿಸ್ತಾ ಇದ್ದಾರೆ. ಇನ್ನು 20 ಜನ ಎಲ್ಲಿ ಹೋದರು ಅಂದರೆ ಅವರು ಮರಣ ಹೊಂದಿದರು. ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದ ಮೇಲೆ ಅವ್ರು ಸಾಯಲೇಬೇಕು ಅಂತನ್ನೋದು ಹೆಂಗಿದೆಯೋ ಇದನ್ನು ಸೂಕ್ಷ್ಮವಾಗಿ ನೀವು ತಿಳ್ಕೊಳ್ರಿ. ಇದನ್ನು ತಿಳಿದುಕೊಂಡು ಕೆಟ್ಟ ಭಾವನೆಯನ್ನು ಬಿಟ್ಟು ಬಿಡ್ರಿ, ಹರಿದ್ವೇಷವನ್ನು ಬಿಡ್ರಿ, ಭಕ್ತಿಯನ್ನು ಮಾಡಿರಿ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಸೋದಾಹರಣೆ ತಿಳಿಸ್ತಾನೆ. ಹೆಸರು ಹೇಳ್ತಾ ಇದ್ದಾನೆ. ಇಷ್ಟು 20 ವಿದ್ಯಾರ್ಥಿಗಳು ಇವತ್ತು ಕಾಣಿಸ್ತಾ ಇಲ್ಲ, ಯಾಕೆಂದರೆ ಅವರು ಮರಣ ಹೊಂದಿದರು. ಅದಕ್ಕೆ ಹುಟ್ಟಿದವ ಸಾಯಲೇಬೇಕಲ್ಲ, ಹುಟ್ಟಿದವ ಸಾಯ್ತಾನೆ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಾವು ಆಸ್ತಿಗಾಗಿ ನಮ್ಮ ದೌರ್ಜನ್ಯ ಅಂತಕ್ಕಂಥದ್ದನ್ನು ಮಾಡ್ತಾ, ಜಗಳನ್ನ ಆಡ್ತಾ, ವಿಷಕಾರ್ತಾ, ಇನ್ನೊಬ್ಬರಿಗೆ ಉಪಟಳವನ್ನು ಕೊಡ್ತಾ ಬದುಕಿರಬೇಕೇ ಇಲ್ಲ. ಆದ್ದರಿಂದ ನಾವು ಧರ್ಮ ಸಾಧನೆಯನ್ನು ಮಾಡಿಕೊಂಡು ಧರ್ಮದ ಬುತ್ತಿಯನ್ನು ಕಟ್ಟಿಕೊಂಡು ನಾವು ಇಲ್ಲಿಂದ ಹೊರಡಬೇಕು. ನಾವು ಜರ್ನಿಗೆ ಬಂದೀವಿ, ಒಂದು ಯಾತ್ರೆಗೆ ಬಂದಿದ್ದೀವಿ. ಇದು ಅಸ್ಥಿರದ ದೇಹವಿದು, ನೆಚ್ಚಿನಿ ಕೆಡಬೇಡ ಅಂತ ಹೇಳ್ತಾರೆ ದಾಸರು. ಇದು ಅಸ್ಥಿರವಾದ ದೇಹ, ಇದನ್ನೇ ನೆಚ್ಕೋಬೇಡ, ಮತ್ತೊಂದು ದೇಹ ಬರುತ್ತೆ ನಿನಗೆ. ಹಾಗೆ ಆದ್ದರಿಂದ ನೀವುಗಳೆಲ್ಲರೂ ಕೂಡ ಇದನ್ನು ನೋಡಿಬಿಟ್ಟು ಧರ್ಮಾಚರಣೆಯಲ್ಲಿ ಮಗ್ನರಾಗ್ರಿ, ಧರ್ಮವನ್ನು ಕಲಿತುಕೊಳ್ಳರಿ ಅಂತಕ್ಕಂಥ ಹಿತೋಪದೇಶವನ್ನು ಹೇಳಿದಾಗ ಆ ದೈತ್ಯ ಬಾಲಕರಿಗೆ ಭಾಳ ಖುಷಿ ಆಗ್ತಾಯಿತ್ತು. ಮಕ್ಕಳಿಗೆ ಕಥೆ ಹೇಳಿಬಿಟ್ರೆ, ಕಥೆಗಳನ್ನು ಹೇಳಿ ಹೇಳಿ ಟ್ಯೂಷನ್ ಕೊಟ್ಟು ಆ ಮಕ್ಕಳಿಗೆ ಧರ್ಮದ ದಾರಿಯಲ್ಲಿ ತಳ್ಕೋಬೇಕು. ಇಲ್ಲದೆ ಹೋದರೆ ಅವರು ಸ್ವಲ್ಪ ಬೆಳೆದಿರ್ತಾರೆ, ನಾವು ಹೇಗೋ ಒಂದು ಟ್ಯೂಷನ್ ಕೊಡ್ತೀವಿ ಅಂದರೆ ಅವರು ಮಾರ್ಗಕ್ಕೆ ಬರಲ್ಲ. ಓದ್ತಾನೇ ಇರು ಅಂತ ಹೇಳಿದ್ರೆ ಹಂಗೆ ಅವರಿಗೆ ಸರಿ ಬರಲ್ಲ. ಅವ್ರಿಗೆ ಬೇರೆ ರೂಪಾಂತರವಾಗಿ ಹೇಳಬೇಕು. ಓದ್ತಾನೇ ಇರು ಅಂತ ಅನ್ನೋದನ್ನೇ ರೂಪಾಂತರ ಮಾಡಿ ಹೇಳಬೇಕು. ನೋಡು, ಆದಷ್ಟು ಸಮಯವನ್ನು ವ್ಯರ್ಥ ಮಾಡಬೇಡ, ನೀನು ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳೋದಕ್ಕಾಗಿ ಪ್ರಯತ್ನ ಪಡು ಅಂತಂದರೆ, ಏನಪ್ಪ ನಮ್ಮಪ್ಪ ಯಾವಾಗಲೂ ಓದ್ತಾ ಇರೋ ಅಂತ ಹೇಳ್ತಾ ಇಲ್ಲ, ನನ್ನನ್ನು ಮುಂದಕ್ಕೆ ತರುವುದಕ್ಕಾಗಿ ಪ್ರಯತ್ನ ಪಡ್ತಾನೆ ಅಂತ ಮಕ್ಕಳು ನಮ್ಮ ಹತ್ರ ಬರ್ತಾರೆ. ಹಾಗೆ ಪ್ರಹ್ಲಾದ ಈ ಕಥೆಗಳೆಲ್ಲ ಹೇಳ್ತಾ ಹೇಳ್ತಾ ಎಲ್ಲ ದೇವಾನುದೇವತೆಗಳ ಬಾಲಕರಿಗೆ, ದೈತ್ಯ ಬಾಲಕರಿಗೆ ತನ್ನ ಪಾಠಗಳಲ್ಲಿ ಹೇಳ್ಕೊಂಬಿಟ್ಟ, ಅವರನ್ನು ತನ್ನ ಕಡೆ ಸೆಳ್ಕೊಂಬಿಟ್ಟ.
ಅಂತಹ ಪಾಠವೇ ಇವತ್ತಿನ ದಿವಸದಲ್ಲಿ ಭಾಗವತದ ಕಥೆಗಳಾಗಿ ಧ್ರುವರಾಜನ ಕಥೆ, ಪ್ರಹ್ಲಾದನ ಕಥೆ ಮತ್ತು ಗಜೇಂದ್ರ ಮೋಕ್ಷ ಕಥೆ ಹೀಗೆ ಅನೇಕ ಕಥೆಗಳಾಗಿ ಅಲ್ಲಲ್ಲೇ ಸಿಗ್ತಾ ಇವೆ. ಇಂತಹ ಬೋಧನೆಗಳನ್ನು ನಾವು ಸಿಲೆಬಸ್ ಆಗಿಟ್ಟಾಗ, ಶಾಲೆಗಳಲ್ಲಿ ಸಿಲೆಬಸ್ ಆಗಿ ಕಥೆಗಳನ್ನು ಇಟ್ಟಾಗ ಆ ಮಕ್ಕಳಿಗೆ ಕೆಟ್ಟ ಸ್ವಭಾವ ಹೊರಟೋಗುತ್ತೆ. ಒಳ್ಳೆಯ ಧರ್ಮಿಷ್ಠರಾದ ಮಕ್ಕಳುಗಳಾಗ್ತಾರೆ ಮತ್ತು ರಾಜ್ಯ ಅಂತಕ್ಕಂಥದ್ದು ಮತ್ತು ದೇಶ ಅಂತಕ್ಕಂಥದ್ದನ್ನು ಅಭಿವೃದ್ಧಿ ತರಲಿಕ್ಕೆ ಅನುಕೂಲವಾಗುತ್ತೆ. 100% ಗ್ಯಾರಂಟಿ ಅಂತ ಇಂಥ ಕಥೆಗಳನ್ನು ಹೇಳಿ ಆ ಪ್ರಹ್ಲಾದ ಅವರಿಗೆ ಆಕರ್ಷಣೆ ಮಾಡ್ತಾ ಇದ್ದ. ಆದ್ದರಿಂದ ಪ್ರಕರ್ಷೇಣ ಆಹ್ಲಾದಯತಿ, ಆಹ್ಲಾದ ಅಂದರೆ ಸಂತೋಷ ಕೊಡುವಂಥ. ಇವತ್ತು ಸಮಾಜದಲ್ಲಿ ವಿಷ ಬೀಜ ಬಿತ್ತುವ ಅನೇಕ ಘಟನೆಗಳು ನಡೀತಾ ಇದೆ. ವಿಷದ ಬೀಜ, ದ್ವೇಷ ಬೀಜ, ಅಣ್ಣ ತಮ್ಮಂದಿರ ಜಗಳ, ಆಸ್ತಿಯ ಜಗಳ, ಸಣ್ಣ ಸಣ್ಣ ಕಾರ್ಯಕ್ಕಾಗಿ ಅನೇಕ ಜಗಳಗಳಾಗಿ ಕುಟುಂಬಗಳು ನಾಶವಾಗ್ತಾ ಇದೆ, ದೇಶಗಳು ನಾಶವಾಗ್ತಾ ಇದೆ, ಸ್ಫೋಟವಾಗ್ತಕ್ಕಂಥದ್ದಾಗ್ತಾ ಇದೆ. ಹೀಗೆ ಇದನ್ನು ತಪ್ಪಿಸೋದಕ್ಕಾಗಿ ಭಾಗವತವನ್ನು ನಾವು ಕೇಳಬೇಕು, ಪ್ರಹ್ಲಾದ ಕಥೆಯನ್ನು ಕೇಳಬೇಕು. ಅಂದಾಗ ಜಗತ್ತಿಗೆ ಶಾಂತಿ ಅಂತಕ್ಕಂಥ ಸಿಗತ್ತೆ. ರಾಜರುಗಳೆಲ್ಲ, ಅಧಿಕಾರಿಗಳೆಲ್ಲ, ರಾಜಕೀಯ ಬಣಗಳೆಲ್ಲ ವಿಶಿಷ್ಟವಾದ ಧರ್ಮ ಮಾರ್ಗದಲ್ಲಿ ಬರ್ತಕ್ಕಂಥವ್ರಾಗ್ತಾರೆ. ಅವರಿಗೂ ಶಾಂತಿ ಸಿಗತ್ತೆ, ದೇಶಕ್ಕೂ ಶಾಂತಿ ಸಿಗತ್ತೆ ಅಂತನ್ನೋ ನೀತಿಯನ್ನು ಆ ಮಕ್ಕಳಿಗೆ ತಿಳಿಸ್ತಕ್ಕಂಥವನಾಗಿ ಏನು ಹೇಳಿದ್ದಾನೆ ಅನ್ನೋದು ಗೊತ್ತಾಯಿತು ಅವನಿಗೆ. ಯಾರಿಗೆ? ತಂದೆಗೆ ಹಿರಣ್ಯಕಶಿಪಿಗೆ ಗೊತ್ತಾಯಿತು. ಏನು ಇವನು ಪ್ರಹ್ಲಾದ ತಾನೂ ಕೆಡುವುದಲ್ಲದೆ ನೂರಾರು ಜನ ವಿದ್ಯಾರ್ಥಿಗಳನ್ನು ಕೆಡಿಸ್ತಾ ಇದ್ದಾನೆ. ಹದಿಯಲ್ಲಿ ಭಕ್ತಿ ಮಾಡಿರಿ ಅಂತಾನೆ, ಧರ್ಮ ಮಾಡಿರಿ ಅಂತಾನೆ, ಪುಣ್ಯದ ಕೆಲಸ ಮಾಡಿರಿ ಅಂತಾನೆ, ವಿನಾಶ ಮಾಡಬೇಡ್ರಿ ಅಂತಾನೆ. ಇವೆಲ್ಲ ಅವನ ಕಿವಿಗೆ ನ್ಯೂಸ್ ಹೋಯಿತು. ಯಾರಿಗೆ? ಹಿರಣ್ಯಕಶಿಪುವಿಗೆ ಬಹಳ ಕೋಪೋದ್ರಕ್ತನಾಗಿಬಿಟ್ಟವನು. ಹೀಗಾದರೆ ಇದು ಸರಿ ಹೋಗಲ್ಲ, ಇದಕ್ಕೇನಾದರೂ ಒಂದು ನಿಲ್ಲಿಸಬೇಕಿದೆ ಅಂತ ತಿಳ್ಕೊಂಡು ಆ ರಾಜಭಟನ ಕರೀತಾನೆ. ಆ ರಾಜಭಟನ ಕರೆದು ಪ್ರಹ್ಲಾದನನ್ನು ಒಳ್ಳೆ ದೊಡ್ಡ ಬೆಟ್ಟ ಅವನಿಗೆ ಮಲಗಿಸಿ ಅವನ ಮೇಲೆ ಆ ಬೆಟ್ಟವನ್ನು ಇಟ್ಟುಬಿಡ್ರಿ, ನಾಶ ಮಾಡಿಬಿಡ್ರಿ, ಅವನು ಸಾಯಿಸಿಬಿಡ್ರಿ ಅಂತ ಆಜ್ಞೆ ಮಾಡ್ತಾನೆ. ರಾಜಾಜ್ಞೆ, ಸುಗ್ರೀವಾಜ್ಞೆ, ಹೀಗೆ ಅಂತ ರಾಜರ ಆಜ್ಞೆ ಅಂತಂದರೆ ಅಷ್ಟು ಖಡಕ್ಕಾಗಿರ್ತಾಯಿತ್ತು. ಈಗ ಆಜ್ಞೆಗಳೆಲ್ಲ ಮರಿ ಮಾಡ್ತಾ ಇವೆ, ಹೇಳೋದೊಂದು ಮಾಡೋದೊಂದು ಆಗ್ತಾಯಿದೆ. ಆದರೆ ಆಗಿನ ಕಾಲದಲ್ಲಿ ಹಾಗಲ್ಲ. ರಾಜಾಜ್ಞೆ ಅಂದರೆ ರಾಜ ಪ್ರತ್ಯಕ್ಷ ದೇವತಾ ಅಂತ ಹೇಳ್ತಾರೆ. ರಾಜರಲ್ಲಿ ದೇವನು ನಿಂತು ಮಾತಾಡಿಸ್ತಾನೆ ಅಂತ ಒಂದು ಮಾತಿದೆ. ಅದನ್ನೆಲ್ಲ ಇವತ್ತು ನಾವು ಮರಿತಾ ಇದ್ದೀವಿ. ದೊಡ್ಡವರು, ಹಿರಿಯರು, ಅಧಿಕಾರಿಗಳು, ಮಿನಿಸ್ಟ್ರುಗಳು ಅಂದರೆ ನಾವೇನೋ ಅಸಡ್ಡೆ ಮಾಡ್ತಾಯಿದ್ವಿ. ಅದರಿಂದಾಗಿ ಇವತ್ತು ನಮ್ಮ ಸಾಮಾಜಿಕ ಸ್ಥಿತಿ ಕುಂದಿ ಹೋಗ್ತಾ ಇದೆ. ಆಗಿನ ಕಾಲದಲ್ಲಿ ಹಾಗಿರಲಿಲ್ಲ. ತಕ್ಷಣದಲ್ಲಿ ಆ ಪ್ರಹ್ಲಾದನ ಕರ್ಕೊಂಡು ಹೋದ್ರೆ ದೂರ ದೊಡ್ಡ ಬೆಟ್ಟ. ಆ ದೊಡ್ಡ ಬೆಟ್ಟ ಪಾಪ 5 ವರ್ಷದ ಹಸುಳೆ. ನೋಡ್ರಿ ಎಷ್ಟು ಚಮತ್ಕಾರ ಇದೆ. ಇದು ನಡೆದಿರೋ ಘಟನೆ, ಇದು ಕಥೆ ಕಾದಂಬರಿ ಕಥೆ ಅಲ್ಲ, ಇದು ಬರೀ ನಾಟಕೀಯವಲ್ಲ, ಇದು ಫ್ಯಾಕ್ಟ್. ಇಸ್ ಎ ಫ್ಯಾಕ್ಟು ಅಂತಹದ್ದು. ಆ ಪರ್ವತವನ್ನು ಅವನ ಮೇಲಿಟ್ಟಿದ್ದಾರೆ. ಇಂತಹ ಪರ್ವತರಾಜ ಅಂತಕ್ಕಂಥವನು ಪ್ರಹ್ಲಾದನಲ್ಲಿ ಹರಿಭಕ್ತಿ ಇತ್ತು, ಹರಿಗುಣ ಇತ್ತು ಅಂತಕ್ಕಂಥದ್ದಿತ್ತು. ಅದೆಲ್ಲ ನೋಡಿ ಆ ಪ್ರಹ್ಲಾದನನ್ನು ಏನನ್ನೂ ಮಾಡಿದೆ ಅನಾಯಾಸವಾಗಿ ಎತ್ತು ತಂದು ಆ ದೇವತೆಗಳು ತಂದು ಹಿರಣ್ಯಕಶಿಪುವನ್ನು ಮುಂದೆ ಇಟ್ಟುಬಿಟ್ರು. ಅಪ್ಪ, ನನಗೇನಾಗಿಲ್ಲ, ಯಾವ ಬೆಟ್ಟವು ನನಗೇನು ಮಾಡೋದಿಲ್ಲ, ನಾನು ಹರಿಯನ್ನು ನಂಬಿದ್ದೇನೆ, ಪರಮಾತ್ಮನ ನಂಬಿದ್ದೇನೆ, ನೀನು ನನ್ನ ಸಾಯಿಸ್ಲಿಕ್ಕೆ ಸಾಧ್ಯವಿಲ್ಲ ಅಂತನೂ ಮಾತಾಡಿದಾಗ ಅವನಿಗಿನ್ನೂ ಕೋಪ ಬಂತು. ಅವನಿಗೆ ಆವಾಗ ಇನ್ನೇನು ಮಾಡಬೇಕು ಅಂತ ಹೇಳ್ಕೊಂಡು ವಿಚಾರ ಮಾಡ್ತಾನೆ. ಹೇ ಹೆಂಡತಿ ಕೈಯಾದು ಬಾ ಅಂತಾನೆ. ಆಕೆ ನಡುತ್ತಾ ಬರ್ತಾ ಇದ್ದಾಳೆ ಪಾಪ. ನೋಡು, ಒಂದು ಬಂಗಾರದ ಬಟ್ಲನ್ನು ತೆಗೆದುಕೋ, ಆ ಬಂಗಾರದ ಬಟ್ಟಲಲ್ಲಿ ಖಡಕ್ಕಾದ ವಿಷವನ್ನು ಹಾಕು, ವಿಷವನ್ನು ಹಾಕಿ ಪ್ರಹ್ಲಾದ ಕುಡಿಸು, ಅವನು ಸಾಯಿಸಿಬಿಡು ಅಂದಾಗ ಕೈಯಾದು ಅಳ್ತಾ ಇದ್ದಾಳೆ. ಆವ ತಾಯಿಯು ಸಲಹಿದಳು ಧ್ರುವರಾಜನ ಅಂತ ದಾಸರುಗಳು ಮಾರ್ಮಿಕವಾಗಿ ಕನ್ನಡ ಪದ್ಯಗಳನ್ನು ಕೊಟ್ಟು ಅಮೃತಧಾರೆಯನ್ನು ಎರೆದು ಬಿಟ್ಟಿದ್ದಾರೆ. ಅದನ್ನು ಪಾನ ಮಾಡಲಿಕ್ಕೆ ನಾವು ರೆಡಿ ಇಲ್ಲ. ಇವತ್ತು ಏನೇನೋ ಪಾನ ಮಾಡ್ತೇವೆ, ಆದರೆ ಪ್ರಹ್ಲಾದ ಕಥೆಯ ಪಾನ, ಧ್ರುವರಾಜನ ಕಥಾಪಾನ, ಗಜೇಂದ್ರ ಮೋಕ್ಷದ ಕಥಾಪಾನ ಮರಿತಾ ಇದ್ದೀವಿ ನಾವು. ಕೆಲವರು, ಎಲ್ಲರೂ ಮಾಡಲ್ಲ, ಆದರೆ ಕೆಲವರು ಮರಿತಾ ಇದ್ದಾರೆ.
ಅದಕ್ಕಾಗಿ ನೋಡಿ, ತಾಯಿ ಇನ್ನು ಕುಡಿಸದೆ ಹೋದರೆ ಗಂಡ ಸಾಯಿಸಿಬಿಡ್ತಾನೆ, ಮಹಾ ದುರುಳ ಅವನು. ಇನ್ನೇನು ಮಾಡೋದಂತ ಬಂಗಾರದ ಬಟ್ಟಲು ಅಶ್ರುಧಾರೆ ಆಗ್ತಾ ಇದ್ದಾಳೆ ಪಾಪ. ಅಯ್ಯೋ ವಿಧಿಯೇ, ಮಗನಿಗೆ ಸಾಯಿಸುವ ಯೋಗವನ್ನು ತಂದುಕೊಟ್ಟಿಯ ವಿಧಿಯೇ ಅಂತ ದುಃಖದ ಬಾಷ್ಪಗಳನ್ನು ಸುರಿಸ್ತಾ ಆ ಬಂಗಾರದ ಬಟ್ಟಲಲ್ಲಿ ವಿಷವನ್ನು ಧರಿಸಿದ್ದಾಳೆ, ಹಾಕಿದ್ದಾಳೆ. ಮಗು ಪ್ರಹ್ಲಾದ ಅಂತಾಳೆ. ಏನಮ್ಮ ಅಂತಾಳೆ. ಮುಗುತ್ತು ನಗ್ತಾ ಬರ್ತಾಯಿದೆ ಮಗು. ತಾಯಿಯ ವಾಕ್ಯ ಅಂದರೆ ಬಹಳ ಪ್ರೀತಿ ಮಾಡ್ತಾ ಇಲ್ಲೋ ಪ್ರಹ್ಲಾದನಿಗೆ ಪಾಪ. ಅಮ್ಮ ಕರಿತಾ ಇದ್ದಾಳೆ ಅಂತ ನಗ್ತಾ ಬಂತು ಪಾಪ. ಕೈ ಮುಚ್ಚಿದ್ದಾಳೆ. ಪುಟ್ಟ ಇದನ್ನು ಕುಡಿ ಅಂತಾಳೆ ಪಾಪ. ಇಲ್ಲದೆ ಹೋದರೆ ನಿನ್ನ ಪ್ರಾಣ ಹೋಗುತ್ತೆ, ನನ್ನ ಪ್ರಾಣ ಹೋಗುತ್ತೆ. ಯಾರು ಪ್ರಾಣ ಹೋಗೋದಿಲ್ಲಮ್ಮ, ಉಳಿಸ್ತೇನೆ ಅಂದವನು ಪಾಪ ಭಕ್ತ ಪ್ರಹ್ಲಾದ. ಸಾಮಾನ್ಯನಲ್ಲ ಅವನು, ಭಾಗವತೋತ್ತಮ. ವಿಷದಪಿ ಕುಜದಪಿ ಅಮೃತಂ ಭವೇತ್ ಅಂತ ಒಂದು ವಾಕ್ಯ ಇದೆ. ಕೆಲವು ಕಾಲದಲ್ಲಿ ನಾವು ಸರಿಯಾಗಿದ್ದರೆ, ನಾವು ದೇವರನ್ನು ಒಲಿಸ್ಕೊಂಡಿದ್ರೆ, ಆ ಪರಶಿವನನ್ನು ಒಲಿಸ್ಕೊಂಡ್ರೆ ಆ ಶಿವನೇ ನಮಗೆ ವಿಷವನ್ನು ಅಮೃತ ಮಾಡಿಬಿಡ್ತಾನೆ. ಉಲ್ಟಾ ಯೂಟ್ಯೂಬ್ ಅಂತಲ್ಲ, ಟರ್ನ್ ಆಗುತ್ತೆ ಅದು. ಹಾಗೆ ಅಂತ ಅದು ಮಾಡೋದು ಭಾಳ ಕಷ್ಟ ಇದೆ. ತಪಸ್ಸು ಮಾಡಬೇಕು, ಸಾಧನೆ ಮಾಡಬೇಕು, ನಿಯತ್ತಾಗಿರಬೇಕು. ನಾವು ನಮ್ಮ ಮನಸ್ಸು ನಿಯತ್ತಾಗಿರಬೇಕು. ಆ ಪರಶಿವನನ್ನು ನೆನೆಯಬೇಕು. ಆ ಪರಶಿವನನ್ನು ನೆನೆದಾಗ ಮನಸ್ಸು ನಿರ್ಮಲವಾಗಿರುತ್ತೆ ಅಂತ ಹೇಳ್ತಾರೆ. ಆ ಕಥಾವನ್ನು ಉಪದೇಶ ಕೊಡುವವರೇ ಪರಶಿವ. ಯಾರು? ಶುಕಾಚಾರ್ಯರು. ಶುಕಾಚಾರ್ಯ ಹೇಳುವ ಮಾತೇ ಪ್ರಹ್ಲಾದ ಕಥೆ ಅಂತಕ್ಕಂಥದ್ದು, ನಾವು ಹೇಳುವುದಲ್ಲ ಇದು. ಅಂತಹ ಶುಕಾಚಾರ್ಯರು ಶಿವನ ಅವತಾರ ತಾಳಿ, ಶುಕಾಚಾರ್ಯರ ಅವತಾರ ತಾಳಿ ಶಿವ ಈ ಅಮೃತಧಾರೆಯನ್ನು ಉಣಿಸ್ತಾ ಇದ್ದಾನೆ ಪರೀಕ್ಷಿತ ರಾಜರಿಗೆ. ಇನ್ನೂ 2-3 ದಿವಸದಲ್ಲಿ ಅವರಿಗೆ ಸಾಧನೆ ಮಾಡಿಸಿ ಉತ್ತಮವಾದ ಲೋಕಕ್ಕೆ, ವೈಕುಂಠ ಲೋಕಕ್ಕೆ ಕಳಿಸಬೇಕಾಗಿತ್ತು ಪರೀಕ್ಷಿತ ರಾಜರಿಗೆ. ಯಾರೋ ಶುಕಾಚಾರ್ಯರು ಆ ರೀತಿಯಾಗಿರ್ತಕ್ಕಂಥ ಮಾರ್ಗವಾದ ತತ್ವಗಳನ್ನು ಬೋಧನೆ ಮಾಡಿ ಅವರಿಗೆ ಸಾಧಕರನ್ನಾಗಿ ಮಾಡಬೇಕಾಗಿತ್ತು. ವಿಷ್ಣು ಲೋಕದ ಸೇವಕನಾಗಬೇಕಾಗಿರ್ತಕ್ಕಂಥ ಸಾಧನೆ ಮಾಡಿಸಬೇಕಾಗಿತ್ತು. ಆ ಸಾಧನೆಗಾಗಿ ಆ ಶುಕಾಚಾರ್ಯರು ಎಷ್ಟು ತತ್ವಗಳನ್ನು ಹೇಳ್ತಾ ಇದ್ದಾರೆ ಅಂದರೆ, ಇದನ್ನೆಲ್ಲ ಕೇಳಿದಾಗ ಭಕ್ತರಿಗೆ ಪರಮಾನಂದವಾಗತ್ತೆ. ನಮ್ಮ ದೇಶವೇ ಅಮೃತವಾಗತ್ತೆ. ವಿಷಯ ಎಲ್ಲ ಹೋಗಿ ಅಮೃತ ದೇಶ, ಭಾರತ ದೇಶ ಅಂದರೆ ಅಮೃತ ದೇಶ ಅಂತ ಆಗತ್ತೆ. ಆಗಿದೆ, ಇನ್ನೂ ಆಗತ್ತೆ ಅಂತ ನಾವು ಮಾತು ತಿಳ್ಕೊಳ್ತಾ, ಆಗಲಮ್ಮ ನೀನು ಹೇಳಿದ್ದು ಕುಡಿತೀನಿ ಅಂತ ಪಾಪ ಆ ಕೂಸಿಗೆ ಏನು ಗೊತ್ತು, ಅದನ್ನು ಕುಡಿತಾ ಇದೆ. ಅಲ್ಲಿಂದ ಪರಮಾತ್ಮ ಭಗವಂತ ಅಂತಕ್ಕಂಥವನು ಅಮೃತ ಮಥನ ಮಾಡಿದ ರಸವನ್ನು ಅದಕ್ಕೆ ಹಾಕಿಬಿಟ್ಟ, ವಿಷವನ್ನು ತೆಗೆದುಬಿಟ್ಟ. ವಿಷ ಹೋಯಿತು, ಅಮೃತವಾಯಿತು ಆ ಬಟ್ಟರಲ್ಲಿ. ಕುಡಿದ ಪ್ರಹ್ಲಾದ ಆನಂದದಿಂದ ಕುಣಿತಾ ಇದ್ದಾನೆ. ನಾರಾಯಣ ನೆನೆ ಮನವೇ ನಾರಾಯಣ ನೆನೆ, ಹರಿನಿರ್ಮಾಲ್ಯವ ಶಿರಸಿ ಧರಿಸುತ್ತಿರೋ, ಹರಿನೈವೇದ್ಯವ ಭುಂಜಿಸುತ್ತಿರೋ, ನಿತ್ಯ ಇರಳು ಹಗಲು ಹರಿ ಸ್ಮರಣೆಯ ಬಿಡದಿರು ಅಂತಾನೆ ಕೂಸು. ಆ ವಿಷ ಕುಡಿದು ಕುಣಿತಾ ಇದ್ದಾನೆ. ಹರಿಸ್ಮರಣೆ ಮಾಡಬೇಕು, ದೇವರ ಸ್ಮರಣೆ ಮಾಡಬೇಕು, ಧರ್ಮ ಮಾಡಬೇಕು ಅಂತ 5 ವರ್ಷದ ಹುಡುಗ ಕುಣಿತಾ ಇದೆ ನೋಡ್ರಿ. ಎಲ್ಲ ಭಗವದ್ಭಕ್ತರ ಲಕ್ಷಣ ಅಂತ ಹೇಳ್ತಾರೆ. ಭಗವದ್ಭಕ್ತರು ಹರಿಕಥಾ ದೇವರ ಆಲಾಪನ ಮಾಡ್ತಾ ಆನಂದಿಸ್ತಾರೆ, ನರ್ತನ ಮಾಡ್ತಾರೆ, ಕುಣಿತಾರೆ, ಭಜನೆ ಮಾಡ್ತಾರೆ, ಒಳ್ಳೊಳ್ಳೆ ಕಥೆಗಳನ್ನು ಕೇಳ್ತಾರೆ, ಹರಿನಾಮ ಸಂಕೀರ್ತನಕ್ಕೆ ಭಜನೆಗೆ ಹೋಗ್ತಾರೆ, ದೇವಸ್ಥಾನಗಳಿಗೆ. ಈಗೂ ನಡೀತಾ ಇದೆ ಎಲ್ಲ ಕಡೆ. ಹಾಗೆ ಅಂತ ಭಜನೆ ಮಾಡುವುದನ್ನು ಕೇಳಿಬಿಟ್ಟು ಅವನಿಗೆ ಕೋಪ ಬಂತು. ಅವನಿಗೆ ಯಾರಿಗೆ? ತಂದೆಗೆ, ಹಿರಣ್ಯಕಶಿಪುವಿಗೆ. ಇದೇನಿದೆ, ಯಾವಾಗ ಸಾಯುತ್ತಿದ್ದು, ಯಾವಾಗ ಇವನು ಮರಣ ಹೊಂತಾನೆ ಅಂತ ಕಾಯ್ತಾ ಕೊನೆಗೆ ಇನ್ನೊಂದು ಪ್ರಯೋಗ ಮಾಡೋಣ ಅಂತ ಕಾಯಿದ ಎಣ್ಣೆಯ ಬಾಣಲಲ್ಲಿ ಹಾಕಿ ಬೋಂಡ ಕರೆದು ಬಿಡ್ರಿ ಅಂದ ಅವನು. ಹೇಳಿದ ಆಜ್ಞೆ ಅಂತ ಮಾಡ್ತಾರೆ. ತೈಲ ಕುದಿತಾ ಇದೆ, ತಕ 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 ಕುದಿತಾ ಇದೆ. 5 ವರ್ಷದ ಕೂಸನ್ನು ತೆಗೆದುಕೊಂಡು ಬಾಣಲೆಯಲ್ಲಿ ಹಾಕಿಬಿಟ್ರು. ಅಂಥ ದುರುಳರು ರಾಕ್ಷಸರು. ಆ ಸೇವಕರು ರಾಕ್ಷಸರೇ ಇದ್ದರು. ಆ ಕೂಸನ್ನು ಯಾರಾದರೂ ಎಣ್ಣೆ ಬಾಣಲೆಯಲ್ಲಿ ಹಾಕ್ತಾರೋ, ಆ ಕೂಸು ಆ ಎಣ್ಣೆ ಬಾಣಲಿಂದ ಎದ್ದಿತ್ತು. ತಾನಾಗಿ ಜಂಪ್ ಹೊಡೆದು ಬಂತು. ಸ್ವಿಮ್ಮಿಂಗ್ ಪೂಲಿಂದ ಮಕ್ಕಳು ಬರ್ತಾರಲ್ಲ, ಸಂಡೇ ದಿವಸ ಸಾಯಂಕಾಲ 5 ಗಂಟೆ ಆಯ್ತಂದರೆ ಸ್ವಿಮ್ಮಿಂಗ್ ಪೂಲಿಗೆ ಹೋಗಿ ವಾಪಸ್ ಬರ್ತಾವೆ ಮಕ್ಕಳು. ಹಾಗೆ ಬಂದುಬಿಟ್ಟವನು. ಅಪ್ಪ, ನಾನು ಸತ್ತಿಲ್ಲ, ಕೆಟ್ಟಿಲ್ಲ, ಗುಂಡದಲ್ಲಿಯ ತೆನೆಗಳನ್ನು ತಿಂದು ಗುಂಡಾಗಿದ್ದೇನೆ,
ನನಗೆ ಇವತ್ತು ಅಭ್ಯಂಗರ ಸ್ನಾನವಾಯಿತು, ದೀಪಾವಳಿಯ ಸ್ನಾನವಾಯಿತು ಅಂತ ಹೇಳಿದಾಗ ತಲೆ ಬಡ್ಕೊಂಡವನು. ಸತ್ತಿಲ್ಲ ಕೆಟ್ಟಿಲ್ಲ, ಗುಂಡದಲ್ಲಿಯ ಗುಂಡು ತೆನೆಯನ್ನು ತಿಂದು ಕುಡಿದು ಗುಂಡಾಗಿದ್ದೇನೆ ಅಂತನೂ ಮಾತು ಹೇಳ್ತಾ ಇದೆ. ಆ ಪ್ರಹ್ಲಾದ ಕೂಸು ಅಂದಾಗ ಏನು ಮಾಡಬೇಕು ಇವನಿಗೆ ಅಂತ ಸಾಕಷ್ಟು ಯೋಚನೆಗಳನ್ನು ಮಾಡ್ತಾನೆ. ವಿಷದ ಸರ್ಪಗಳ ಕೋಣೆಯಲ್ಲಿ ಹಾಕ್ರಿ ನೀಗೆ ಅಂತ, ಕಾಲ್ಕೂಟದ ವಿಷಗಳು ಅಂತ ಸರ್ಪಗಳಿರ್ತವೆ, ಅದು ಕಡಿತು ಅಂದರೆ 1 ಸೆಕೆಂಡಲ್ಲಿ ಪ್ರಾಣ ಹೋಗುತ್ತೆ. ಅಂತಹ ವಿಷದ ಮಡುವಿನಲ್ಲಿ, ಸರ್ಪಗಳ ಮಡುವಿನಲ್ಲಿ ಒಯ್ದು ಹಾಕಿಬಿಟ್ಟಿದ್ದಾರೆ. ಪ್ರಹ್ಲಾದ ಹೋಗಿ ಬಿದ್ದ, ಅವೆಲ್ಲವೂ ಹಾಸಿಗೆ ಆಗಿಬಿಟ್ಟು, ಸರ್ಪಗಳು ಹೋಗಿ ಸೋಫಾ ಸೆಟ್ ಆಗಿಬಿಡ್ತು, ಸ್ಪಂಜಿಂಗ್ ಸೋಫಾ ಸೆಟ್ ಆಗಿಬಿಡ್ತು. ಅದ್ರ ಮೇಲೆ ಜಂಪ್ ಹಾಕ್ತಾ ಇದ್ದಾನೆ ಪ್ರಹ್ಲಾದ. ನನಗೇನಾಗಿಲ್ಲ, ವಿಷದ ಸರ್ಪವು ನನಗೇನು ಮಾಡೋಲ್ಲ ಅಂದ್ಬಿಟ್ಟ. ಇವನು ಹಣೆ ಬಡ್ಕೊಂಡ ಹಿರಣ್ಯಕಶಿಪು. ಏನಾದರೂ ಇವನಿಗೆ ಸಾಯಿಸೋದು ಏನು ಮಾರ್ಗ, ಇವನಿಗೆ ಇನ್ನೇನು ಮಾಡಬೇಕು ಅಂತ ತಿಳ್ಕೊಂಡು ಅನೇಕ ವಿಧವಾಗಿರ್ತಕ್ಕಂಥ ಕಷ್ಟಗಳನ್ನು ಕೊಟ್ಟು ಕೊನೆಗೆ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹುಡುಕ್ಬೇಕು ಇವನಿಗೆ ಮತ್ತೆ ಉಪಾಯ ಅಂತ ಖಡ್ಗವನ್ನು ಹಿಡ್ಕೊಂಡಿದ್ದಾನೆ. ಆ ಖಡ್ಗಧಾರಿಯಾಗಿ, ಚೂಪಾದ ಖಡ್ಗಧಾರಿಯಾಗಿ ಅಂತಾನೆ, ಹೇ ಪ್ರಹ್ಲಾದ, ನಿನಗೆ ಯಾವ ಬಲ ಇದೆ? ನಿನ್ನನ್ನು ರಕ್ಷಕರ ಬಲ ಅಂತಕ್ಕಂಥದ್ದು ಯಾವುದಿದೆ? ಈ ಖಡ್ಗ ರಕ್ಷಸತ್ತೋ ನೋಡು, ಈ ಖಡ್ಗದಿಂದ ನಿನ್ನ ರುಂಡವನ್ನು ತೆಗೆದುಬಿಡ್ತೇನೆ ಅಂತಂದಾಗ, ಅಪ್ಪ ನಾನೇನು ಮಾಡ್ತೀನಿ, ಸವೈ ಬಲಂ ಬಲಿನಾಂಚಾಪರೇಶಾಂ, ಸವೈ ಬಲಂ ಬಲಿನಾಂಚಾಪರೇಶಾಂ. ಹೇ ತಂದೆ, ಈ ಕೆಟ್ಟ ಬುದ್ಧಿಯನ್ನು ಬಿಟ್ಟುಬಿಡು ನೀನು. ಈ ಬಲ ಅಂತಕ್ಕಂಥದ್ದು ಯಾವುದು ಅಂದರೆ ಹರಿಬಲ. ನನಗೆ ನರಸಿಂಹ ಬಲ ಇದೆ, ಕೃಷ್ಣನ ಬಲ ಇದೆ, ರಾಮನ ಬಲ ಇದೆ, ಅನೇಕ ದೇವತೆಗಳ ಬಲ ಅಂತಕ್ಕಂಥದ್ದಿದೆ ಅಂತಂದೆವು. ಸವೈ ಬಲಂ ಬಲಿನಾಂಚ ಆಪರೇಶಾಂ. ನಿನಗೂ ಬಲವನ್ನು ಕೊಟ್ಟು ರಕ್ಷಣೆ ಮಾಡ್ತಾನೆ, ನಿಯತ್ತಾಗಿದ್ದರೆ ನನಗೂ ರಕ್ಷಣೆ ಮಾಡ್ತಾನೆ. ಅಂತಹ ರಕ್ಷಕನಾಗಿರ್ತಕ್ಕಂತಹ ಆ ಬಲ ಅಂತಕ್ಕಂಥದ್ದು ಇದೆ. ಅಂತಹ ಬಲದ ಶಕ್ತಿಯನ್ನು ಧ್ಯಾನ ಮಾಡಿ ಸುಖಿಸೋ ತಂದೆ ಅಂತ ತಂದೆಗೇ ಹೇಳ್ತಾ ಇದ್ದಾನೆ. ಯೂಟ್ಯೂಬ್ ಆಗಿಬಿಟ್ಟ ಅವನಂದ. ಇನ್ನೂ ಕೋಪ ಬಂತವನು. ಮೊದಲೇ ಕೋಪಿಷ್ಠನಾಗಿದ್ದ, ನನಗೇ ಪಾಠ ಮಾಡ್ತೀಯಾ ಅಂತ ಹೇಳ್ಕೊಂಡು ಬಹಳ ಕೋಪಿಷ್ಠನಾಗಿ ಹಿರಣ್ಯಕಶಿಪು ಅಂತಕ್ಕಂಥ ಅವನು ಅಂತಃಪುರದ ಮಧ್ಯದಲ್ಲಿ ನಿಲ್ಲಿಸಿದ್ದಾನೆ. ಆ ಪ್ರಹ್ಲಾದನಿಗೆ ಎಲ್ಲ ಕಡೆ ಕಾಣುವ, ಎಲ್ಲೆಲ್ಲಿದ್ದಾನೆ ಆ ದೇವರು ಅಂತಂದಾಗ, ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲಲ್ಲಿ ನೋಡಿದರು ಅಲ್ಲೇ ಶ್ರೀರಾಮ, ಎಲ್ಲ ಕಡೆ ಇದ್ದಾನೆ. ಎಲ್ಲ ಕಡೆ ಇದ್ದಾನೋ ಈ ರಾಜ ಅಂತಃಪುರದ ಈ ಕಂಬದಲ್ಲಿ ಅವನೇಗೆ ಕಾಣೋದಿಲ್ಲ ಅಂತಂದ. ಅಂದಾಗ ಪ್ರಹ್ಲಾದ ಹೇಳ್ತಾ ಇದ್ದಾನೆ, ಮಯಾಪಿ ದೃಶ್ಯತೆ ಕಸ್ಮಾತ್ ಸ್ತಂಭೇನ ದೃಶ್ಯತೆ ಅಂದ. ಯಾಕೆ ಕಾಣಿಸಲ್ಲ ಅವನು? ನೋಡಪ್ಪ, ನನಗಂತೂ ಕಾಣಿಸ್ತಾ ಇದ್ದಾನೆ, ಈ ಸ್ತಂಭದಲ್ಲಿದ್ದಾನೆ ಅವನು, ನನಗೆ ಕಾಣಿಸ್ತಾ ಇದೆ, ನಿಂಗೆ ಕಾಣಿಸಲ್ವೇ ಅಂದ. ಏನು ಕಾಣಿಸ್ತಾನೋ? ಎಲ್ಲಿದ್ದಾನೋ? ಕಂಬ ಇದೆ ಅದು. ಹೌದಾ? ನೋಡಿ, ನನಗೆ ಕಾಣಿಸ್ತಾ ಇದೆ, ನೋಡಿ ಇಲ್ಲಿರೋ ದೇವರಿದ್ದಾನೆ ಅಂತಂದಾಗ, ಭಾಳ ಮಾತಾಡ್ತಾ ಇದೆಯೇನು? ಚಿಕ್ಕ ಛೋಟ ಬಚ್ಚೆ ಇಷ್ಟು ಮಾತಾಡ್ತೀಯ? ನನ್ನ ಮುಂದೆ ನಾನು ರಾಜ, ನಾನು ಇಡೀ ಲೋಕಕ್ಕೆ ರಾಜನು, ನಾನು ಆ ದೇವತೆಗಳಿಗೆ ರಾಜ, ನಾನೇ ಅಹಂ ಬ್ರಹ್ಮ ಅಂತ ಅಂದ್ಬಿಟ್ಟು. ಹೌದಾ ಅಂತ ಹೇಳಿಬಿಟ್ಟು ಆ ಖಡ್ಗವನ್ನು ಹಿಡ್ಕೊಂಡು ಇವನಿಗೇನಾದರೂ ಮಾಡಬೇಕು ಅಂತ ತಿಳ್ಕೊಂಡು ಯೋಚನೆ ಮಾಡ್ತಾ ಇದ್ದಾಗ ಪರಮಾತ್ಮ ಧರ್ಮ ಉಳಿಸಬೇಕು ಅಂತ ಸಂಕಲ್ಪ ಮಾಡಿದ್ದ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಜಗದಃಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಪರಮಾತ್ಮ ಪ್ರಕಟನಾಗಬೇಕು ಅಂತ ಸಂಕಲ್ಪ ಮಾಡಿದ್ದ. ಆದ್ದರಿಂದ ಅವನ ಬುದ್ಧಿ ಖಡ್ಗವನ್ನು ಹಿಡಿದು ಆ ಪ್ರಹ್ಲಾದನ ಕುತ್ತಿಗೆಯನ್ನು ಕತ್ತರಿಸಬೇಕು ಅಂತಂದಾಗ ತಕ್ಷಣದಲ್ಲೇ ಒಂದು SMS ಕೊಟ್ಬಿಟ್ಟ ವಿಷ್ಣು ಪರಮಾತ್ಮ. ಖಡ್ಗ ಸ್ವಲ್ಪ ಹಿಂಗೆ ನಿಲ್ಲಿಸಿದ. ಅವನು ವಜ್ರಕಾಯ, ಸಾಮಾನ್ಯಲ್ಲ. ಹಿರಣ್ಯಕಶಿಪು ಸಾಮಾನ್ಯಲ್ಲ, ಅಂತಹ ಬಲ ಇತ್ತು ಅವನಿಗೆ. ಆ ಬಲದಿಂದ ಆ ಕಂಬಕ್ಕೆ ಒಂದು ಗೊತ್ತಾ ಇದ್ದಾನೆ, ನಿನಗೆ ಕಾಣಿಸ್ತಾ ಇರೋ ಪರಮ ನನಗೂ ಕಾಣಿಸ್ಲಿ, ನೋಡ್ಬಿಡಲ್ಲ, ಕಂಬವನ್ನೇ ರುಂಡಾಡಿಬಿಡ್ತೇನೆ ಅಂತ ಕಂಬಕ್ಕೆ ಹೊಡೆದ. ಯಾವಾಗ ಕಂಬಕ್ಕೆ ಗುದ್ದಿದ್ನೋ ತಕ್ಷಣದಲ್ಲಿ ಪರಮಾತ್ಮ ಸಂದೇಶ ತಿಳಿಸಿದಂತೆ ಕಂಬವನ್ನು ಇಬ್ಬಾಗ ಮಾಡಿದ. ಢಂ 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 ಡಕಾರಂ ದಹಮಪಿ ದಹಮಂ ಜಂಪ ಜಂಪೋರು ಜಂಪಂ ತುಲ್ಯ. ಆ ಭಗವಾತ್ಮ ಅತಲ ವಿತಲ ಸೂತ್ರ ಮಹಾತಲಗಳು
ನಡುಗ್ತಾ ಇದ್ದೀವಿ. ಸಮುದ್ರವು ಅಲ್ಲೋಲ ಕಲ್ಲೋಲವಾಗ್ತಕ್ಕಂಥದ್ದಾಗ್ತಾ ಇದೆ. ಎಲ್ಲ ಕಡೆ ಆ ಶಕ್ತಿಯ ಆರ್ಭಟ ಅಂತಕ್ಕಂಥದ್ದು ಹೊರಹೊಮ್ಮತಕ್ಕಂಥದ್ದಾಗ್ತಾ ಇದೆ. ಝಂಕಾರವಾಗ್ತಾ ಇದೆ, ಕಂಪನವಾಗ್ತಾ ಇದೆ, ವೈಬ್ರೇಷನ್ ಆಗ್ತಾ ಇದೆ, ಭೂಕಂಪವಾಗ್ತಾ ಇದೆ. ಅಂಥ ಶಬ್ದವನ್ನು ಹೊಡೆದ್ಬಿಟ್ಟು, ಕಂಬವನ್ನು ಹೊಡೆದ್ಬಿಟ್ಟು ಆ ಪರಮಾತ್ಮ ನರಸಿಂಹ ರೂಪದಿಂದ ನ ಮೃಗಂ ನ ಮಾನುಷಂ, ಇತ್ಲಾಗ ಮೃಗನೂ ಅಲ್ಲ ಮಾನುಷನೂ ಅಲ್ಲ ಅಂತಕ್ಕಂಥ ದಿವ್ಯ ರೂಪವನ್ನು ಅಷ್ಟಭುಜೋಪೇತನಾಗಿ, ತಲೆ ಮಾತ್ರ ಸಿಂಹ, ಕಾಯ ಶರೀರ ಅಂತಕ್ಕಂಥದ್ದು, ಆ ಶರೀರ ಮನುಷ್ಯ ಶರೀರ ಅಂತ ತೆಗೆದುಕೊಂಡು ಆ ನರಸಿಂಹ ಅಂತಕ್ಕಂಥವನು ಹೊರಗೆ ಬರ್ತಕ್ಕಂಥವನಾಗ್ತಾ ಇದ್ದಾನೆ. ಸಿಂಹರೂಪನಾದ ಶ್ರೀಹರಿ ಅಂತ ಕೊಂಡಾಡ್ತಾರೆ ದೇವತೆಗಳು, ದಾಸರುಗಳು. ಸಿಂಹರೂಪನಾಗಿಬಿಟ್ಟ, ಬಂದ, ನೋಡಿದ. ಇವನಿಗೂ ಬಹಳ ಚಟ ಇತ್ತು ಯುದ್ಧ ಮಾಡಬೇಕು ಅಂತ. ನನಗೂ ಒಬ್ಬನು ಯುದ್ಧ ಮಾಡುವ ಒಂದು ಗಿರಾಕಿ ಸಿಕ್ತು ಅಂದ್ಬಿಟ್ಟ. ಆ ಹಿರಣ್ಯಕಶಿಪು ನರಸಿಂಹನೊಡನೆ ಯುದ್ಧಕ್ಕೆ ನಿಂತುಬಿಟ್ಟ. ಬಂದ ಕೂಡಲೇ ಬಾ ಅಂದ ಅವನು, ಇವನು ಬಾ ಅಂದ. ಅನೇಕ ಕಾಲ ಯುದ್ಧ ನಡೀತಾ ಇದೆ. ಯುದ್ಧ ನಡೆದು ಪರಮಾತ್ಮ ಅವನನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಿದ್ದಾನೆ. ಅವನ ಶರೀರವನ್ನು ತೆಗೆದುಕೊಂಡಿದ್ದಾನೆ. ಅವನ ಶರೀರವನ್ನು ತೆಗೆದುಕೊಂಡು ತನ್ನ ತೊಡೆ ಮೇಲೆ ಹಾಕಿ ಅಂತಃಪುರದ ಹೊತ್ತಲ ಮೇಲೆ ಕೂತು ಬಿಟ್ಟ ಅವನು. ಇವನು ಮನೆ ಒಳಗೂ ಸಾವು ಬೇಡ, ಮನೆ ಹೊರಗೂ ಸಾವು ಬೇಡ ಅಂದಿದ್ದ. ಅಂತ ಅಂತಃಪುರದ ಹೊಸ್ತಲ ಮೇಲೆ ಕೂತಿದ್ದಾನೆ. ಆಯುಧದಿಂದ ಸಾವು ಬೇಡ ಅಂದ. ಆಯುಧ ಅಂತಂದರೆ ಬಿಟ್ಟ ಆಯುಧ, ಉಗುರ ತೆಗೆದುಕೊಂಡ. ಉಗುರ ಆಯುಧ ಅಲ್ಲ, ಆ ಉಗುರನ್ನು ದೊಡ್ಡ ಚೂಪ, ದೊಡ್ಡ ಉಗುರುಗಳು. ಅವೇನು ಹೇಳಿದ್ರೆ ಹಾಗೆ ಮರಗಳಿರುತ್ತೋ ಅಷ್ಟು ಅಗಲವಾದ ಉಗುರುಗಳು. ಆ ಉಗುರವನ್ನು ತೆಗೆದುಕೊಂಡ. ದೇವರಿಂದ ಮನುಷ್ಯರಿಂದ ಬೇಡ ಅಂದಿದ್ದೆ ಸಾವು, ನಾನು ಮೃಗನಾಗಿದ್ದೇನೆ, ನನ್ನ ಶರೀರ ಸಿಂಹ. ಆದ್ದರಿಂದ ನಿನಗೆ ಈ ಒಂದು ಶರೀರದಿಂದ ನನ್ನಿಂದ ಸಾವಲ್ಲ, ಉಗುರುಗಳಿಂದ, ನನ್ನ ನಖದಿಂದ ನನಗೆ ಸಾವಿದೆ ಅಂತ ತಿಳ್ಕೊಂಡು ಅವನ ಹೊಟ್ಟೆಯನ್ನು ಬಗಿತಾ ಇದ್ದಾನೆ. ಹಿರಣ್ಯಕಶಿಪುವಿನ ಹೊಟ್ಟೆಯನ್ನು ಬಗೆದು ರಕ್ತ ಎಲ್ಲ ಚಿಮ್ಮುತ್ತಾ ಇದೆ ಎಲ್ಲ ಕಡೆ. ಅವನ ದೇಹದಲ್ಲಿರ್ತಕ್ಕಂಥ ಒಂದು ಕರುಳು ಬಳ್ಳಿಯನ್ನು ತೆಗೆದುಕೊಂಡ. ಅದೆಲ್ಲಿ ಕಲ್ತಿದ್ನೋ ಆಪರೇಷನ್ ಮಾಡೋದು ದೇವರು. ಆದ್ದರಿಂದ ಅಂಥ ಅಧರ್ಮ ಅಂತಕ್ಕಂಥ ಅದನ್ನು ಛೇದನ ಮಾಡಿ ಧರ್ಮವನ್ನು ಉಳಿಸುವುದಕ್ಕಾಗಿ ಇಂತಹ ಭಾಗವತೋತ್ತಮ ಪ್ರಹ್ಲಾದರು ಇವನ ಹೊಟ್ಟೆಯಲ್ಲಿ ಎಷ್ಟು ಜನ ಇದ್ದಾರೋ. ಇದು ನಮ್ಮ ಕೂಸು ಭಾಗವತೋತ್ತಮ ಧರ್ಮದ ದೊಡ್ಡ ಬೀಜ. ಇದು ಧರ್ಮ ಬೀಜ ಬತ್ತಲಕ್ಕಾಗಿ ಬಂದಿದೆ ಈ ಕೂಸು. ಅದಕ್ಕಾಗಿ ಅಂತ ತಿಳ್ಕೊಂಡು ಆ ಕರುಳು ಬಳ್ಳಿಯನ್ನು ತೆಗೆದುಕೊಂಡು ತನ್ನ ರುಂಡದಲ್ಲಿ ಹಾಕ್ಕೊಂಡು ಕುಣಿಲಿಕ್ಕೆ ಶುರು ಮಾಡಿದ್ದಾನೆ ಪರಮಾತ್ಮ ಅಂತಕ್ಕಂಥವ್ರು. ಆರ್ಭಟ ಮಾಡ್ತಾ ಇದ್ದಾನೆ. ಎಲ್ಲ ದೇವತೆಗಳಿಗೂ ಕಂಪನ ಆಗೋಯ್ತು. ಆ ಶಕ್ತಿಯನ್ನು ನೋಡಿಬಿಟ್ಟು, ನರಸಿಂಹನ ಶಕ್ತಿಯನ್ನು ನೋಡಿಬಿಟ್ಟು ದೇವತೆಗಳು ನಡುಗಿ ಹೋಗ್ತಾ ಇದ್ದಾರೆ. ಅಮ್ಮ ಲಕ್ಷ್ಮಿ ಅಂದರು. ಏನು ದೇವತೆಗಳೇ, ನಿನ್ನ ಗಂಡನ ಸಿಟ್ಟು ನಾವೆಂದೂ ನೋಡಿಲ್ಲಮ್ಮ. ಎಷ್ಟೋ ಅವತಾರವನ್ನು ತಾಳಿದ್ದ, ಆದರೆ ಈ ಅವತಾರದಲ್ಲಿ ಇಷ್ಟೊಂದು ಸಿಟ್ಟಿರುವುದನ್ನು ನೋಡಿಲ್ಲ. ಹೇಗಾದರೂ ಮಾಡಿ ಹೆಂಡತಿ ನೀನು, ಅವನ ಕೋಪವನ್ನು ಸಾಂತ್ವನಗೊಳಿಸೋದು ನಿನ್ನದೇ ಕೆಲಸ ಅಂತಂದಾಗ ಲಕ್ಷ್ಮೀದೇವಿ ಹೀಗೆಲ್ಲ ಕಡೆ ನೋಡ್ತಾ ಇರುವಾಗ ಪ್ರಹ್ಲಾದ ನಿಂತಿದ್ದ ಮೂಲೆಯಲ್ಲಿ. ಓ ಕೂಸೇನು, ಏನು ಅಂತಃಕರಣ ಕೂಸಿನ ಮೇಲೆ. ಅದಕ್ಕೆ ಮುಂದೆ ಪ್ರಹ್ಲಾದ ಭಾಗವತೋತ್ತಮನಾಗಿ, ವ್ಯಾಸರಾಜರಾಗಿ, ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರ ತಾಳಿ ಇಂತಹ ಅನೇಕ ಬ್ರಹ್ಮಾಂಡದಲ್ಲಿ ಅನೇಕ ಜನರಿಗೆ ತೊಂದರೆಗಳಾಗತ್ತೆ. ಆ ತೊಂದರೆ ನಿವೃತ್ತಿಗಾಗಿ ರಾಘವೇಂದ್ರ ಸ್ವಾಮಿಗಳಾಗಿ, ವ್ಯಾಸರಾಜರಾಗಿ ಅವತಾರ ತಾಳಬೇಕು ಅಂತ ಅನ್ನೋ ದೃಷ್ಟಿಯಿಂದ ಪ್ರಹ್ಲಾದಂ ಪ್ರೇಷಯಾಮಾಸ, ಅವನನ್ನು ಸಾಂತ್ವನಗೊಳಿಸುವುದಕ್ಕಾಗಿ ನನ್ನ ಮಗು ಪ್ರಹ್ಲಾದನನ್ನು ಕಳಿಸ್ತೇನೆ, ಅವನಿಗೆ ಶಕ್ತಿ ತುಂಬುತ್ತೇನೆ, ಅವನಿಗೆ ವರವನ್ನು ಕೊಡಿಸ್ತೇನೆ, ಅವನಿಗೆ ಶಕ್ತಿ ಧರ್ಮದ ರೋವಾರಿಯನ್ನಾಗಿ ಮಾಡ್ತೇನೆ, ಕರುಣಾ ಸಾಂದ್ರನಾಗಿ ಮಾಡ್ತೇನೆ ಅಂತ ಹೇಳ್ಕೊಂಡು ಅತ್ಯಂತ ದಯಾಳವೇ ಅವನ ತಲೆ ಮೇಲೆ ಕೈ ಇಟ್ಟು ಪ್ರಹ್ಲಾದ ನರಸಿಂಹದೇವರ ಶಾಂತ ಮಾಡು, ಅತ್ಯಂತ ದಯಾಳುವಾಗು ನೀನು ಮುಂದೆ ಅಂತ ಹೇಳಿದಾಗ ಆ ಮಹಾಲಕ್ಷ್ಮಿ ನರಸಿಂಹದೇವರ ಪರಮಾನುಗ್ರಹದಿಂದ ಅತ್ಯಂತ ದಯಾಳುಗಳು ದೇವತೆಗಳು ಋಷಿಗಳಾಗಿದ್ದರು. ಯಾರು? ಪ್ರಹ್ಲಾದರಾಜರು ಅವತಾರ ತಾಳಿದ್ದಾರೆ. ಈಗ ಅವರದ್ದೇ ಧರ್ಮ ಅಂತಕ್ಕಂಥದ್ದು ನಡೀತಾ ಇದೆ, ಅವ್ರದ್ದಲ್ಲೇ ಧರ್ಮ ಉಳಿತಕ್ಕಂಥದ್ದಾಗ್ತಾ ಇದೆ. ಅಂತಹ ಪ್ರಹ್ಲಾದನನ್ನು ಕರೆದುಕೊಂಡು ಬಂದು ಕಳಿಸಿದ್ದಾರೆ. ಆ ಪ್ರಹ್ಲಾದ ಹೋಗಿ ಅವರಿಗೆ ಸ್ತೋತ್ರ ಮಾಡ್ತಾ ಇದ್ದಾನೆ ಪರಮಾತ್ಮನನ್ನು. ಬ್ರಹ್ಮಾದಯಸ್ತುರಗಣ ಮುನಯೋಥ ಸಿದ್ಧ ಸತ್ತೈಕತಾನಮತಯೋ ವಚಸಾಂ ಪ್ರವಾಹೇ
ನಾಂತಃ ಪರಸ್ವಪರತೋಪ್ತ ಅಸುನಾಪಿ ಯಾಂತಿ ಕಿಂತೋತ್ತಮ ಶ್ಲೋಕ ಹರಿರುಗ್ರಜಾತೆ. ಸ್ವಾಮಿ, ನಿನ್ನ ಕೋಪವನ್ನು ಸಾಂತ್ವನಗೊಳಿಸು, ನಿನ್ನ ಕೋಪವನ್ನು ಬಿಟ್ಟು ಬಿಡು, ಶಾಂತನಾಗಿ ಜಗತ್ತಿಗೆ ಮಂಗಲವನ್ನಾಗಿ ಉಂಟು ಮಾಡುವಂತಕ್ಕಂತಹ ಮಾತನ್ನು ಪ್ರಾರ್ಥನಾ ರೂಪವಾಗಿ ಸ್ತೋತ್ರ ಮಾಡಿದಾಗ ದೇವರು ಪರಮಶಾಂತನಾದ. ಆ ಶಾಂತತೆಯಿಂದ ವರ ಕೊಟ್ಟ ಪ್ರಹ್ಲಾದನಿಗೆ. ಆ ವರದ ಬಲದಿಂದಲೇ ಆ ಪ್ರಹ್ಲಾದನು ರಾಘವೇಂದ್ರ ಸ್ವಾಮಿಗಳಾಗಿ ಇವತ್ತಿನ ದಿವಸದಲ್ಲಿ ಅನೇಕ ಕೋಟಿ ಕೋಟಿ ಮಠಗಳಾಗಿ ವೃಂದಾವನದಲ್ಲಿ ಸನ್ನಿಹಿತರಾಗಿ ಮೋಕ್ಷಕ್ಕೂ ಹೋಗದೆ ನಮ್ಮೆಲ್ಲರಿಗೂ ಅನುಗ್ರಹ ಮಾಡತಕ್ಕಂಥ ಕರುಣಾಸಾಂದ್ರ ಗುರುಗಳು ಆಗಿದ್ದಾರೆ ಅಂತನೋ ಕಥಾವನ್ನು ಹೇಳ್ತಾ ಇಂಥ ನರಸಿಂಹ ಪ್ರಾದುರ್ಭಾವ ಕಥಾದಿಂದ ಪ್ರಹ್ಲಾದನ ಚರಿತ್ರೆಯನ್ನು ತಿಳಿಸ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಾನಗಳು ಭವಂತು.